ಗೋಟ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ವೀಕ್ಷಕರಿಗೂ ನಾನು ಹೇಳೋದೇನಪ್ಪ ಅಂದರೆ, ದಿನದಿಂದ ದಿನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾಯಿದ್ದಾರೆ. ನನಗೂ ತುಂಬ ಖುಷಿ ಆಯಿತು. ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಇರೋದ್ರಿಂದ ಈಗ ನಾವು 160 ಸಬ್ಸ್ಕ್ರೈಬರ್ನ ದಾಟಿದ್ದೀವಿ. ತುಂಬ ಖುಷಿ ಆಯಿತು. ಅದ್ರ ಜೊತೆಗೆ ನಮ್ಮ ಮನೇಲಿರೋಂಥ ಮೇಕೆ ಮರಿ ಹಾಲು ಸಾಲ್ಟೇಜ್ ಆಗಿರೋದ್ರಿಂದ ಅದು ನಮ್ಮ ಮನೆ ಮಕ್ಕಳಂತೆ ಒಪ್ಕೊಂಡ್ಬಿಡ್ತು. ನಮ್ಮ ಜೊತೆ ಯಾವಾಗಲೂ ಮನೆ ಒಳಗೆ ಇರ್ತದೆ, ಅದು ತಾಯಿ ಹತ್ರ ಹೋಗೋದೇ ಇಲ್ಲ. ಅದರಲ್ಲಿ ತಾಯಲ್ಲಿ ಬರೋ ಅಂಥ ಹಾಲಿಗೆ ಒಂದೇ ಒಂದು ಗಂಡು ಮರಿ, ಅದೊಂದು ಮರಿಗೆ ಆಗುತ್ತೆ. ಈ ಮರಿಗೆ ಸಾಲ್ಟೇಜ್ ಆಗುತ್ತೆ. ಇದೇನು ಮಾಡ್ತಿದ್ದು ಯಾವಾಗಲೂ ಮನೆ ಒಳಗೆ ಇರುತ್ತೆ. ನನ್ನ ಮಗಳ ಜೊತೆ ಆಟ ಆಡ್ತಾ ಇರುತ್ತೆ, ನನ್ನ ಮಗಳ ಜೊತೆನೇ ಇರುತ್ತೆ ಎಷ್ಟೊತ್ತಲ್ಲೂ. ಮನೆಯೊಳಗೆ ಯಾರು ಓಡಾಡಿದ್ರು ಸಾಕು ಅವ್ರು ಹಿಂದೆ ಹಿಂದೆ ಹೋಗ್ಬಿಡುತ್ತೆ. ನಾಯಿ ಮರಿ ಥರ ಹೋಗ್ಬಿಡುತ್ತೆ ಹಿಂದೆ ಹಿಂದೆ. ಈ ರೀತಿ ಇದು ಒಕ್ಕೊಂಡಿರೋದು ನೋಡಿ ನಮಗೂ ತುಂಬ ಖುಷಿ ಆಯಿತು. ಯಾವುದೇ ರೀತಿ ಮನೇಲಿ 9 ಮೇಕೆಗಳಿದ್ರು ಅವು ಅಷ್ಟು ಒಗ್ಗಿರಲಿಲ್ಲ. ಇದೊಂದು ಹಾಲಿನ ಸಮಸ್ಯೆ ಬರಲಾಗಿ ನಾವು ಬಾಟ್ಲಲ್ಲಿ ಫೀಡಿಂಗ್ ಮಾಡೋದ್ರಿಂದ ಅದೇನಾಯಿತು, ನಮ್ಮನ್ನೇ ನೋಡುತ್ತೆ. ಎಷ್ಟೊತ್ತನೂ ನಮ್ಮನ್ನೇ ಕಾಯ್ತಾ ಇರುತ್ತೆ. ಆರಾಮಾಗಿ ಹಾಲು ಕುಡಿಯುತ್ತೆ, ರೆಸ್ಟ್ ಮಾಡುತ್ತೆ ಆರಾಮಾಗಿ. ಮತ್ತು ಹಸಿವಾಯಿತು ಅಂದರೆ ಹರ್ಚ್ಕೊಂಡು ಓಡಿ ಬಂದುಬಿಡುತ್ತೆ. ಅದು ನೋಡ್ತಾ ನೋಡ್ತಾ ನಮಗೆ ಖುಷಿ. ಒಟ್ಟಿನಲ್ಲಿ ನಮ್ಮ ಮನೇಲಿ ಅದು ಒಂದು ಮಗು ರೀತಿ ಆಗಿಬಿಟ್ಟಿದೆ. ಆದರೆ ಅದು ನಮಗೂ ತುಂಬ ಖುಷಿ ಆಗುತ್ತೆ. ಅಂದರೆ ಅದು ತಾಯಿ ಹಾಲು ಅದಕ್ಕಿಲ್ವಲ್ಲ ಅಂತ ಒಂದು ಬೇಜಾರು ಅಷ್ಟೇ. ಯಾಕಂದರೆ ನಾವು ಏನೇ ಫೀಡ್ ಹಾಲು ಕೊಟ್ಟರು ಅದು ತಾಯಿ ಹಾಲು ಫೀಡ್ ಕುಡಿದು ಗ್ರೋತ್ ಬರೋಂಗೆ ಈ ಪ್ಯಾಕೆಟ್ ಹಾಲು ಅಥವಾ ಈ ಡೈರಿ ಹಾಲು ಕುಡಿದು ಅಷ್ಟು ಗ್ರೋತ್ ಬರಲ್ಲ ಅದು. ಆದರೆ ಅನಿವಾರ್ಯ ಏನಿಲ್ಲ, ಅದು ಸತ್ತೋಗ್ಬಿಡುತ್ತಲ್ಲ ಅನ್ನೋದೊಂದು ಭಯಕ್ಕೋಸ್ಕರ ನಾವು ಈ ರೀತಿ ಬಾಟ್ಲ ಫೀಡಿಂಗ್ ಮಾಡ್ತಾಯಿದ್ದೀವಿ. ತುಂಬ ಖುಷಿ ಆಯಿತು ನಮಗೂ. ಆದರೆ ಮೇಕೆ ಅನಾರೋಗ್ಯ ಆಗಿದ್ದು ನಮಗೆ ತುಂಬ ಬೇಜಾರಾಯಿತು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಇದೇ ರೀತಿ ವಿಡಿಯೋಗಳನ್ನ ಬಿಡ್ತಾ ಇರ್ತೀವಿ. ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮದು ಇನ್ನೊಂದು ನಾಟಿ ಮೇಕೆ ಮರಿ ಹಾಕೋ ಹಂತದಲ್ಲಿದೆ. ಅದನ್ನು ವೆಯ್ಟ್ ಮಾಡ್ತಾಯಿದ್ದೀವಿ, ಎಷ್ಟು ಹೆಣ್ಣು ಬರುತ್ತೆ ಎಷ್ಟು ಗಂಡು ಬರುತ್ತೆ ಅಂತ. ಅಂದರೆ ಈ ಸಲ ಮರಿ ಹಾಕಿರೋದ್ರಲ್ಲಿ ಒಂದು ಗಂಡು ಒಂದು ಹೆಣ್ಣಿದೆ, ತೊಂದರೆ ಇಲ್ಲ. ಆದರೆ ನಮ್ಮ ಫ್ರೆಂಡ್ಸ್ಗಳು ಆಲ್ರೆಡಿ ಕೇಳ್ತಾಯಿದ್ರು, ಮರಿಗಳೇನಾರು ಹಾಲು ಬಿಟ್ಟು ದೊಡ್ಡವಾಯಿತು ಅಂದರೆ ನಮಗೆ ಕೊಡಿ ಅಂತ. ಆಯಿತು, ಕೊಡ್ತೀವಿ ಅಂತ ಹೇಳಿದ್ದೀವಿ. ಯಾಕಂದರೆ ಫ್ರೆಂಡ್ಸ್ ಅಲ್ವಾ, ಅವ್ರಿಗೂ ಕೊಡಬೇಕು, ನಮ್ಮ ಹತ್ರನೇ ಇಟ್ಕೋಬೇಕು. ಬೆಳೆಸಿದ್ದೆಲ್ಲ ನಾವೇ ಇಟ್ಕೊಳಕ್ಕಾಗಲ್ಲ, ಬೆಳೆಸಿರೋದೇ ಮಾರಲಿಕ್ಕೋಸ್ಕರ. ಆದರೆ ಒಂದಿನ ಮಾರ್ತೀವಿ. ಹಾಗೆ ಈ ರೀತಿ ನಡೀತಾ ಇದೆ ನಮ್ಮ ಮೇಕೆ ಮರಿ. ಈ ಮರಿ ಎಲ್ಲ ಮೇಕೆಗಳಿಗಿಂತ ಈ ಮರಿದು ಒಡನಾಟ ನಮಗೆ ಜಾಸ್ತಿ ಆಗಿದೆ. ಮಕ್ಕಳ ಥರ ಯಾವಾಗಲೂ ಜೊತೆಲೇ ಇರುತ್ತೆ. ನಮ್ಮ ನೋಡ್ತಿದ್ದಂಗೆ ಓಡಿ ಬಂದುಬಿಡುತ್ತೆ. ಅಂದರೆ ಒಂದು ನಾಯಿ ಸಾಕಿದ್ರೆ ಒಂದು ನಾಯಿ ಮರಿ ಯಾವ ರೀತಿ ನಮ್ಮನ್ನು ಕಂಡ್ರೆ ಪ್ರೀತಿ ಮಾಡೋದು ಇಷ್ಟಪಡುತ್ತೆ, ಅದೇ ರೀತಿಯೇ ಇದು ಹಾಗೆ ಆಗಿಬಿಟ್ಟಿದೆ. ಆದರೆ ನಾಯಿಗೆ ಹೋಲಿಸ್ಕೊಂಡ್ರೆ ಇದು ಉತ್ತಮ ಇದೆ. ನಾಯಿನೂ ಉತ್ತಮ. ಅಂದರೆ ನಾಯಿಗಳು ಕೂಡ ಮನೆ ಹತ್ರ ಯಾರನ್ನೂ ಸೇರಿಸಲ್ಲ, ಯಾರನ್ನೂ ಬಿಟ್ಕೊಳ್ಳಲ್ಲ, ಮನೇನ ಪ್ರೊಟೆಕ್ಟ್ ಮಾಡುತ್ತೆ. ಆದರೆ ಇದು ಹಾಗಲ್ಲ, ಇದು ಯಾವಾಗಲೂ ಒಳಗೆ ಇರುತ್ತೆ, ನಮ್ಮ ಜೊತೆಲೇ ಇರುತ್ತೆ. ಇದು ಏನು ಪ್ರೊಟೆಕ್ಟ್ ಮಾಡೋಕ್ಕೆ ಹೋಗಲ್ಲ, ಆಟ ಆಡ್ಕೊಂಡು ಮೇವು ತಿನ್ಕೊಂಡಿರುತ್ತೆ. ಇನ್ನು ಮೇವು ತಿಂತಾಯಿಲ್ಲ ಇದು. ನಾವು ವಾರದಲ್ಲಿ ಒಂದು ಮಿನಿಮಮ್ 2-3 ವೀಡಿಯೋನಾದರೂ ಬಿಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ಆದರೆ ನನ್ನ ವೈಯಕ್ತಿಕ ಕೆಲಸ ಇರೋದ್ರಿಂದ ಮಾಡೋಕ್ಕಾಗ್ತಿಲ್ಲ. ಆದರೂ ಪರವಾಗಿಲ್ಲ, ಏನಾದರೂ ಒಂದು ಮಾಡಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟು ವೀಡಿಯೋ ಆಗುತ್ತೆ ಅಷ್ಟು ವೀಡಿಯೋ ಬಿಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಆದರೂ ಈಗ ನಾವು ಏನು ಮಾಡ್ತಾಯಿದ್ದೀವಿ, ನಮಗೂ ಮೇವು ಸ್ವಲ್ಪ ಸಾಲ್ಟೇಜ್ ಆಗಿದೆ. ಮೇವು ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಇಲ್ಲಾಂದರೆ ಮೇಕೆಗಳನ್ನ ಮಾರಬೇಕು, ಇಲ್ಲಾಂದರೆ ಮೇವನ್ನ ಇನ್ಕ್ರೀಸ್ ಮಾಡಬೇಕು. ಈಗ ಮೇವು ಇನ್ಕ್ರೀಸ್ ಮಾಡೋಕ್ಕಾಗಲ್ಲ ಅಂದರೆ ನಮಗಿರೋದೇ ಒಂದೇ ಒಂದು ಆಪ್ಷನ್ನು, ಮೇಕೆಗಳನ್ನ ಮಾರಬೇಕಾಗತ್ತೆ. 1 ಅಥವಾ 2 ಮಾರಿದರೆ ಮೇವು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅನ್ನೋದು ನನ್ನ ಐಡಿಯಾ ಇದೆ. ನೋಡೋಣ. ಆದರೆ ಯಾರಾದರೂ ಮೇಕೆಗಳನ್ನ ಕೊಂಡ್ಕೊಳ್ತೀನಿ ಅಂತ ಅನ್ನೋದಾದರೆ ಲೈವ್ ವೇಟ್ 400 ರೂಪಾಯಿ ನಾಟಿ ಮೇಕೆಗಳು. ಬೀಟಲ್ ಮೇಕೆಗಳು ಬೇಕು ಅಂದರೆ, ಅದೇ ಬೀಟಲ್ ಕ್ರಾಸ್ ಆಗಿ ಅಥವಾ ಬೀಟಲಿಂದನೇ ಬಂದಿರೋಂಥ ಮೇಕೆಗಳು ಬೇಕು ಅಂದರೆ ಲೈವ್ ವೇಟ್ 600 ರೂಪಾಯಿ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀನಿ. ಯಾರಿಗಾದರೆ ಮೇಕೆಗಳು ಬೇಕು ಅನ್ನೋದಾದರೆ ಒಂದೇ ಒಂದು ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ. ನಾನು ಈಗ ಮೇಕೆ ಮಾರಬೇಕು ಅನ್ನೋ ಸಿಚುವೇಷನ್ನಲ್ಲೇ ಇದ್ದೀನಿ. ಯಾಕಂದರೆ ಮೇವು ಸಾಲ್ಟೇಜೇ ನಮಗೆ ಮೇಯ್ನು. ಇದು ಮೇವಿತ್ತು ಅಂದರೆ ಮೇಕೆ ಮಾರೋಂಥ ಅವಶ್ಯಕತೆ ಏನಿರಲ್ಲ. ಯಾಕಂದರೆ ಮನೇಲಿ ಜಾಸ್ತಿ ಹೆಣ್ಮೇಕೆಗಳಿರೋದ್ರಿಂದ ನಮಗೆ ಮರಿಗಳ ಪ್ರೊಡಕ್ಷನ್ ಜಾಸ್ತಿ ಬರ್ತಾ ಇರುತ್ತೆ. ಅಂದರೆ ನಮ್ಗೆ ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಾ ಇರೋದ್ರಿಂದ ಕಮೆಂಟ್ ಮಾಡಿ, ಯಾರಿಗಾರ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋ